ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ನ ವಿಶೇಷತೆ ಏನಪ್ಪ ಅಂತ ಅಂದರೆ, ರೀಸೆಂಟಾಗಿ ನಮ್ಮ ರಿಲೇಟಿವ್ ಒಬ್ಬರ ಮನೇಲಿ ದೇವತಾ ಕಾರ್ಯಕ್ರಮ ಇತ್ತು. ಸೊ ಹಾಗಾಗಿ ನಾವೆಲ್ಲರೂ ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಹೋಗಬೇಕಾದ್ರೆ ಗುಳಿಗುಳಿ ಶಂಕರ ಸಿಗುತ್ತೆ, ಅದ್ರ ಬಗ್ಗೆ ಸುಮಾರು ಕೇಳಿದ್ದೀವಿ ಅಲ್ವಾ. ಅದೇ ಇಷ್ಟು ದಿನ ಆದರೂ ನಾವು ನೋಡಿರಲಿಲ್ಲ. ಹೇಗಿರುತ್ತೆ ನೋಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಾನು ಅಮ್ಮನ ಮನೆಯಿಂದ ಹೊರಟಿದ್ದು, ನಮ್ಮ ಅತ್ತೆ ಊರಿಂದ ಬರಬೇಕಾಗಿತ್ತು. ಸೊ ಅವರನ್ನು ಏನು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಕರ್ಕೊಂಡು ನಾವಿಲ್ಲಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಂದರೆ, ನಾನು, ಅತ್ತೆ, ಅಜ್ಜಿ, ಪಾಪು, ಹಾಗೆ ನಮ್ಮ ಚಿಕ್ಕಪ್ಪ, ಹಾಗೆ ನನ್ನ ಹಸ್ಬೆಂಡ್, ಇಷ್ಟು ಜನ ಈಗ ಆನ್ ದಿ ವೇ ಹೋಗ್ತಾ ಇದ್ದೀವಿ. ಪಾಪುಗೆ ಏನು ನಾವಿಷ್ಟು ದಿನ ಆದ್ರೂ ಅವಳಿಗೆ ಸ್ಲಿಪ್ಪರು, ಬೂಟ್ಸ್ ಅಂತ ಏನೂ ತಂದುಕೊಟ್ಟಿರಲಿಲ್ಲ. ಅವಳು ನಡೆಯೋಕ್ಕೆ ಶುರು ಮಾಡಿದ್ಮೇಲೆ ಪೀಕು ಪೀಕು ಅಂತ ಸೌಂಡ್ ಮಾಡೋ ಸ್ಲಿಪ್ಪರ್ ಇರುತ್ತಲ್ಲ, ಅದನ್ನು ತಂದುಕೊಡೋಣ ಅಂತ. ಸೊ ಅವರಪ್ಪ ಬರಬೇಕಾದ್ರೆ ಅವಳಿಗೆ ಹೊಸ ಸ್ಲಿಪ್ಪರ್ ತಂದಿದ್ರು. ಅವಳಿಗೆ ತುಂಬಾ ಖುಷಿಯಾಗಿತ್ತು. ಅವಳಿಗೆ ಚಪ್ಪಲಿ ಅಂತ ಹೇಳಕ್ಕೆ ಬರಲ್ಲ ಅಲ್ಲ, ಮುದ್ದಾಗಿ ಅವಳು ಹಪ್ಪ ಹಪ್ಪ ಅಂತ ಹೇಳ್ತಾಳೆ. ಸೊ ಚಪ್ಪಲಿನ ನೋಡಿ ತುಂಬ ಖುಷಿಯಾಗಿಬಿಟ್ಟು ಹಪ್ಪ ಹಪ್ಪ ಅಂತ ಹೇಳ್ಕೊಂಡು ಬರ್ತಾಯಿದ್ಲು. ಸೊ ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಅದಾದಮೇಲೆ ಅವಳಿಗೆ ನಿದ್ದೆ ಬಂದೋಯ್ತು. ಸೊ ನಿದ್ದೆ ಏನು ಜಾಸ್ತಿ ಹೊತ್ತಿಲ್ಲ, ಒಂದು ಅರ್ಧ ಮುಕ್ಕಾಲು ಗಂಟೆ ನಿದ್ದೆ ಮಾಡಿದ ಕೂಡಲೇ ಎಚ್ಚರಾಗೋಯ್ತು. ಸೊ ಇಲ್ಲಿ ನಮ್ಮ ಅತ್ತೆ ಎತ್ಕೊಂಡಿದ್ದಾರೆ, ಹಾಗೆ ಚಿಕ್ಕಪ್ಪ ಅಂದರೆ ಅವಳಿಗೆ ಅಜ್ಜ ಆಗಬೇಕಲ್ವ, ನನ್ನ ಚಿಕ್ಕಪ್ಪ ಅವಳಿಗೆ ಅಜ್ಜ ಆಗಬೇಕು. ಸೊ ಅಜ್ಜ ಮುಂದೆ ಕೂತ್ಕೊಂಡಿದ್ದಾರೆ, ಅವ್ರ ಜೊತೆ ಕೂಕಿ ಕೂಕಿ ಅಂತ ಆಟ ಆಡ್ತಾಯಿದ್ಲು. ಹಾಗೆ ರೂಟ್ ಹೋಗಿದ್ದೆ ನಮಗೆ ಗೊತ್ತಾಗಲಿಲ್ಲ. ಬಟ್ ಗುಳಿಗುಳಿ ಶಂಕರ ಹತ್ತಿರದಲ್ಲಿದೆ ಅಂತ ಅಂದ್ಕೊಂಡ್ವಿ, ಆದರೆ ಸ್ವಲ್ಪ ದೂರನೇ ಆಗುತ್ತೆ, ಫಾರೆಸ್ಟ್ ಮಧ್ಯದಲ್ಲಿ ಹೋಗಬೇಕು. ಆಮೇಲೆ ನೋಡಿ, ಇದೇ ಗುಳಿಗುಳಿ ಶಂಕರದ ಎಂಟ್ರೆನ್ಸು. ನಾವು ಹೋಗಿದ್ದ ಶನಿವಾರ ಆದ್ರೂ ಅಂಥ ಏನು ರಶ್ ಇರಲಿಲ್ಲ, ಸ್ವಲ್ಪ ಕಡಿಮೆ ಜನನೇ ಇದ್ದರು. ನಮಗೆ ನೋಡಲಿಕ್ಕೆ ಎಂಜಾಯ್ ಮಾಡಲಿಕ್ಕೆ ತುಂಬಾ ಅನುಕೂಲ ಆಯಿತು. ಸೊ ಇದು ದೇವಸ್ಥಾನದ ಎಂಟ್ರೆನ್ಸು. ಒಳಗಡೆ ಎಲ್ಲ ವಿಡಿಯೋ ನಾನು ಮಾಡ್ಕೊಳ್ಳಿಲ್ಲ. ಇಲ್ಲಿನ ವಿಶೇಷತೆ ಏನಪ್ಪ ಅಂತ ಅಂದರೆ, ಅಲ್ಲೇ ಸಿಗುವಂತಹ ಬಿಲ್ವಪತ್ರೆಯನ್ನು ಇಲ್ಲಿ ಜಟಾತೀರ್ಥ ಅಂತ ಒಂದು ಕೊಳದ ಥರ ಇದೆ, ಅಲ್ಲಿ ಹೋಗಿ ನಾವು ನಮಗೇನು ಆಸೆ ಇದೆ ಅಂದರೆ, ಏನು ನಮ್ಮ ಮನಸ್ಸಲ್ಲಿ ಇದೆ ಅದಾಗತ್ತಾ ಇಲ್ವಾ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಆ ತೀರ್ಥಕ್ಕೆ ಹಾಕಿದರೆ ಅದು ಕೆಳಗೆ ಹೋಗಿ ಮೇಲೆ ಬಂತು ಆ ಬಿಲ್ವಪತ್ರೆ ಅಂತಂದರೆ ಅದು ಆಗತ್ತೆ ಅಂತ. ಒಂದು ವೇಳೆ ಅದು ಬರಲಿಲ್ಲ, ಅಲ್ಲೇ ಉಳ್ಕೊಳ್ತು ಅಂತಂದರೆ ಆ ಕೆಲಸ ಆಗಲ್ಲ ಅಂತ ಇಲ್ಲಿನ ಒಂದು ನಂಬಿಕೆ. ಸೊ ಹಾಗಾಗಿ ನಾವು ಇಲ್ಲಿ ಟಿಕೆಟ್ ಕೌಂಟರಲ್ಲಿ ಏನೋ ಬಿಲ್ವಪತ್ರೆ ತಗೊಂಡು ಚೀಟಿ ತಗೊಂಡು ಹಾಗೆ ಪತ್ರೆಯನ್ನು ಇಸ್ಕೊಂಡು ಜಟಾತೀರ್ಥದ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಇಲ್ಲಿ ಕ್ಲ್ಯಾಪ್ ಮಾಡಿದರೆ ಗುಳ್ಳೆಗಳು ಬಬಲ್ಸ್ ಬರುತ್ತೆ. ನಾನು ಅದನ್ನು ವಿಟ್ನೆಸ್ ಮಾಡಿದೆ. ನಾವು ಕ್ಲ್ಯಾಪ್ ಮಾಡ್ತಿದ್ದಂಗೆ 1-2 ಸಣ್ಣ ಗುಳ್ಳೆಗಳು ಬರೋಕ್ಕೆ ಶುರುವಾಯಿತು. ಸೊ ನೋಡಿ, ಇಲ್ಲಿ ಒಂದಷ್ಟು ಜನ ಇದ್ದಾರೆ, ಅವರು ಅಷ್ಟೇ ಎಲೆನ ಅಂದರೆ ಬಿಲ್ವಪತ್ರೆಯನ್ನು ಕೊಳದ ಮೇಲೆ ಬಿಟ್ಟು ಅದು ಮೇಲೆ ಬರಲಿ ಅಂತ ಅಂದ್ಬಿಟ್ಟು ಅವರ ಪ್ರೇಯರ್ಗಳೇನಿದೆ ಅದನ್ನು ಮನಸ್ಸಲ್ಲಿ ಅಂದ್ಕೊಂಡು ಕಾಯ್ತಾ ಇದ್ದಾರೆ. ಬಿಟ್ಟು ಕೂಡಲೇ ತಕ್ಷಣ ಬಂದುಬಿಡಲ್ಲ, ಬಿಟ್ಟ ತಕ್ಷಣ ಅದೇನಾಗುತ್ತೆ ಕೆಳಗೆ ಹೋಗುತ್ತೆ, ಆಮೇಲೆ ಮತ್ತೆ ಮೇಲೆ ಬರುತ್ತೆ. ನಾನೇನು ಅಂದ್ಕೊಂಡೆ, ನಾನು ಬಿಟ್ಟ ತಕ್ಷಣ ಅದು ಬರಲೇ ಇಲ್ಲ, ಅಯ್ಯೋ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಆಗಲ್ವೇನೋ ಅಂತ ಅಂದ್ಕೊಬಿಟ್ಟೆ. ಆದರೆ ನೋಡಿದ್ರೆ ಅಂದರೆ ಒಂದು 2-3 ಮಿನಿಟ್ಸಲ್ಲಿ ನನಗೆ ಬೇಗ ಬಂತು. ಆದರೆ ನಾವು ಹೋಗೋಕ್ಕಿಂತ ಮುಂಚೆನೇ ಹೋದವ್ರು ಇನ್ನೂ ಕಾಯ್ತಾಯಿದ್ರು, ಆದರೂ ಅವ್ರಿಗೆ ಮೇಲೆ ಬಂದಿರಲಿಲ್ಲ. ಸುಮಾರು ಹೊತ್ತು ಆದಮೇಲೆ ಮೇಲೆ ಬಂತು. ಸೊ ನೋಡಿ, ಇವಾಗ ನಾನು ಅಂದರೆ ಬಿಡೋಕ್ಕೂ ಮುಂಚೆ ಆ ತೀರ್ಥದಲ್ಲಿ 3 ಸಲ ಬಿಲ್ವಪತ್ರೆ ಎಲೆನ ಮುಳುಗಿಸ್ಬಿಟ್ಟು ಆಮೇಲೆ ನಮ್ಮ ಮನಸ್ಸಿನ ಇಚ್ಛೆ ಏನಿದೆ ಅದನ್ನು ನಾವು ಬೇಡಿಕೊಂಡು ಆಗುತ್ತಾ ಇಲ್ವಾ ಅನ್ನೋ ಥರ ಪ್ರಶ್ನೆಯನ್ನು ಕೇಳಿಕೊಂಡು ದೇವರನ್ನು ಸ್ಮರಣೆ ಮಾಡಿಕೊಂಡು ಹಾಗೆ ನಾವು ಬಿಡಬೇಕು. ಮತ್ತು ಇಲ್ಲಿನ ಅರ್ಚಕರು ಹೇಳಿದ್ದು ಏನು ಅಂತಂದರೆ, ನಾವು ಬೇರೆ ಕಡೆಯಿಂದ ಅಥವಾ ನಮ್ಮ ಮನೆಯಿಂದನೋ ಬಿಲ್ವಪತ್ರೆ ಎಲ್ಲ ತೊಗೊಂಡು ಬಂದು ಇಲ್ಲಿ ಹಾಕಿದ್ರೆ ಅದು ಕೆಳಗೆ ಹೋಗೋದು ಆ ಥರ ಎಲ್ಲ ಏನೂ ರಿಸಲ್ಟ್ ಕೊಡಲ್ಲ ಅಂತೆ. ಇಲ್ಲಿ ಸಿಗುವಂತಹ ಒಂದು ಬಿಲ್ವಪತ್ರೆಯನ್ನೇ ನಾವು ತಗೊಂಡು ಇಲ್ಲಿ ಅರ್ಪಣೆಯನ್ನು ಮಾಡಿದಾಗ ಅದು ಮೇಲೆ ಬರುತ್ತಂತೆ ಬಿಲ್ವಪತ್ರೆ. ನನಗೆ ಬಿಲ್ವಪತ್ರೆನ ತೀರ್ಥಕ್ಕೆ ಹಾಕಬೇಕಾದ್ರೆ ಒಂಥರ ಭಯ, ಯಾಕಂದರೆ ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಪ್ರಸಾದದ ರೀತಿಲಿ ಅಂದರೆ ಆಗತ್ತಾ ಇಲ್ವಾ ಅನ್ನೋ ರೀತಿಲಿ ನಾನು ಕೇಳೇ ಇಲ್ಲ ದೇವ್ರ ಹತ್ರ. ಬಟ್ ಇದು ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಸೊ ಆಗಲಿಲ್ಲ ಅಂದರೆ ಅನ್ನೋ ಥರನೇ ತಲೆಯಲ್ಲಿ ಓಡ್ತಾಯಿತ್ತು. ಸೊ ನೋಡಿ, ನಿಧಾನಕ್ಕೆ ಅದು ಕೆಳಗೆ ಹೋಗ್ತಾ ಇದೆ. ಸೊ ಕೆಳಗೆ ಹೋಗಿ ಅದೇನಾಯಿತು, ಒಂದು ಕಡೆ ಸ್ಟಿಕ್ ಆಯಿತು. ಸ್ಟಿಕ್ ಆಗಿ ಅದು ನಿಧಾನಕ್ಕೆ ಮೇಲೆ ಬರುತ್ತೆ. ಆ್ಯಂಡ್ ನೀರಲ್ಲಿ ಸ್ವಲ್ಪ ಪಾಚಿ ಕಟ್ಕೊಂಡಿದೆ, ಆದ್ರೂ ತುಂಬಾ ಕ್ಲಿಯರ್ ಆಗಿದೆ. ಹಾಗೆ ಅಲ್ಲೊಂದು ಶಿವಲಿಂಗ ಇದೆ. ಸೊ ಇದು ಎನಿ ಟೈಮ್ ನೀರು ಬರ್ತಾನೆ ಇರುತ್ತಂತೆ. ಸೊ ತೀರ್ಥದ ರೂಪದಲ್ಲಿ ಅದು ಬರ್ತಾನೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಹಸಿರು ಕಲರ್ ಕಾಣಿಸುತ್ತೆ. ಆ ಜಟಾತೀರ್ಥ ಇದೆಯಲ್ಲ, ಅಲ್ಲೊಬ್ಬರು ಅರ್ಚಕರು ಕೂತಿರ್ತಾರೆ, ನಮಗೆ ಹೇಳೋದಕ್ಕೆ ಏನಾದಮೇಲೆ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡೋದಕ್ಕೆ ಇರ್ತಾರೆ. ಸೊ ನಾನು ಬಿಟ್ಟಂತಹ ಬಿಲ್ವಪತ್ರೆ ವಾಪಸ್ ಮೇಲೆ ಬಂದಮೇಲೆ ಆ ಎಲೆನ ತಗೊಂಡು ಬಂದು ಅಲ್ಲೊಂದು ಶಿವಲಿಂಗ ಇದೆ, ಅದರ ತಲೆ ಮೇಲೆ ಇಟ್ಟು ಒಂದು ತಾಮ್ರದ ಚಂಬಲ್ಲಿ ಅಲ್ಲಿ ಬರ್ತಾ ಇರೋಂಥ ತೀರ್ಥ ಏನಿದೆ ಅದನ್ನು ತಗೊಂಡು ಬಂದು ನಾವಿಲ್ಲಿ ಶಿವನಿಗೆ ಅಭಿಷೇಕವನ್ನು ಮಾಡಿಕೊಂಡು
ಎಲೆ ಏನಿದೆ ಅಂದರೆ ಬಿಲ್ವಪತ್ರೆ ಏನಿದೆ ಅದನ್ನು ನಮಗೆ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ. ನಾವು ಅದನ್ನು ಮನೆಗೆ ತಂದು ದೇವರ ಪೀಠದಲ್ಲಿ ಇಟ್ಟು ಪೂಜೆ ಮಾಡಿ ಆಮೇಲೆ ಅದನ್ನು ಬಿಡಬೇಕು, ಅಂದರೆ ಮುಗೀತು ಅಂತ ಅಲ್ಲಿಗೆ ಪೂಜೆ ಪ್ರೊಸೀಜರು. ಸೊ ಇದು ಆದಮೇಲೆ ನಾವೇನು ಮಾಡೋದು ಮತ್ತು ವಾಪಸ್ ಮೇಲೆ ಬಂದು ಹಾಗೆ ಒಂದೆರಡು ಫೋಟೋಸ್ಗಳನ್ನು ತೆಕ್ಕೊಂಡು ಅಲ್ಲೊಂದು ಹಸು ಹೋಗ್ತಾಯಿತ್ತು. ಅಪ್ಪ ಮಗಳು ಇಬ್ಬರು ಹಸುಗೆ ನಮಸ್ಕಾರ ಮಾಡೋದು ಮಾಡ್ತಾಯಿದ್ರು. ಆ್ಯಂಡ್ ಮಧ್ಯ ದಾರಿಯಲ್ಲಿ ನಮ್ಗೆ ಹಸಿವಾಯಿತು. ಸೊ ಮನೆಯಿಂದ ತಂದಿದ್ದು ಚಿಪ್ಸು ಆ ಥರ ಎಲ್ಲ ಏನಿತ್ತು ಅದನ್ನೆಲ್ಲ ತಿಂದ್ಕೊಂಡು ಇನ್ನೇನು ತೀರ್ಥಹಳ್ಳಿ ಹತ್ತಿರ ಅರೌಂಡ್ 1-1:30 ಅನ್ನೋಷ್ಟೊತ್ತಿಗೆ ರೀಚ್ ಆದ್ವಿ. ಸೊ ನಮ್ಮ ರಿಲೇಟಿವ್ ಮನೆಗೆ ಬಂದು ಹಸುವಾಗಿತ್ತು, ಊಟ ಮುಗಿಸ್ಕೊಂಡು ಟ್ರಾವೆಲ್ ಮಾಡಿ ಸ್ವಲ್ಪ ಸುಸ್ತಾಗಿತ್ತಲ್ವ, ಮಲ್ಕೊಂಡು ರೆಸ್ಟ್ ಮಾಡಿ ಹಾಗೆ ಎದ್ದು ನಾವು ತೀರ್ಥಹಳ್ಳಿ ರಾಮೇಶ್ವರ ದೇವಸ್ಥಾನ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಈಗ ಹೊರಟಿದ್ದೀವಿ. ಆ್ಯಕ್ಚುಲಿ ಫಂಕ್ಷನ್ ಇದ್ದಿದ್ದು ಭಾನುವಾರ, ನಾವು ಹೋಗಿದ್ದು ಶನಿವಾರ. ಸೊ ಹಾಗಾಗಿ ಈವ್ನಿಂಗ್ ಫ್ರೀ ಇದ್ವಲ್ಲ ಅಂತ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಇದು ನೋಡಿ ರಾಮೇಶ್ವರ ದೇವಸ್ಥಾನ, ತೀರ್ಥಹಳ್ಳಿಯ ನದಿ ಏನಿದೆ ಅದರ ಪಕ್ಕದಲ್ಲೇ ಇದೆ. ಸೊ ಇದಾದ ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಆಂಜನೇಯ ದೇವಸ್ಥಾನ ಇದೆ. ಅದ್ರ ಪಕ್ಕದಲ್ಲಿ ಮಾಧವ ದೇವಸ್ಥಾನ ಹಾಗೆ ವೆಂಕಟೇಶ್ವರ ದೇವಸ್ಥಾನ. ಒಟ್ಟು ಒಂದು ದೇವಸ್ಥಾನ ನೋಡೋಕ್ಕೆ ಹೋಗಿದ್ದು, ಒಟ್ಟು 4 ದೇವರನ್ನ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ನನಗೆ ಗೊತ್ತಿರಲಿಲ್ಲ ಅಕ್ಕಪಕ್ಕದಲ್ಲೇ ಎಷ್ಟೊಂದು ದೇವಸ್ಥಾನ ಇದೆ ಅಂತ. ಈ ದೇವಸ್ಥಾನ ಬಂದು ಗುಡ್ಡದ ಮೇಲಿದೆ. ತುಂಬಾ ಪ್ರಶಾಂತವಾದಂತಹ ವಾತಾವರಣದಲ್ಲಿದೆ, ತುಂಬ ಪೀಸ್ಫುಲ್ಲಾಗಿತ್ತು. ಹಾಗೆ ಈ ದೇವಸ್ಥಾನದ ಪಕ್ಕದಲ್ಲೇ ನದಿ ಹರಿಯೋದು. ಆ್ಯಕ್ಚುಲಿ ನನಗೆ ಅಲ್ಲಿ ಹೋಗಿ ವಿಡಿಯೋ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಏನಾಯಿತು, ಕತ್ಲಾಗೋಯಿತು. ಬೆಳಕಿದ್ದಾಗಲೇ ಮಾಡೋಣ ಅಂದ್ಕೊಂಡಿದ್ದೆ. ಆಮೇಲೆ ಅಲ್ಲೇನಂದ್ರು ಕತ್ಲಾದ್ಮೇಲೆ ಹೋಗೋದು ಬೇಡ ಅಂತ ಅಂದಿದ್ರು. ಆದರೂ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ನಾವೇ ಬಂದವರು ಅಂದ್ಕೊಂಡ್ರೆ ನಮಗಿಂತ ಹೆಚ್ಚಾಗಿ ಎಷ್ಟೊಂದು ಜನ ಬಂದು ಹೊಳೆನ ನೋಡ್ತಾಯಿದ್ರು. ಸೊ ಇದು ಒಂದು ರಾಮೇಶ್ವರ ದೇವಸ್ಥಾನ. ಒಳಗಡೆ ಎಲ್ಲ ನಾನು ಯಾವ ದೇವಸ್ಥಾನದಲ್ಲೂ ಶೂಟ್ ಮಾಡ್ಕೊಳ್ಳಿಲ್ಲ. ಸೊ ಇಲ್ಲಿ ದೇವರ ದರ್ಶನನ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಪ್ರದಕ್ಷಿಣೆಯನ್ನು ಮುಗಿಸ್ಕೊಂಡು ವಾತಾವರಣ ತುಂಬಾ ಚೆನ್ನಾಗಿತ್ತು ಅಲ್ವ, ಹಾಗಾಗಿ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತ್ಕೊಂಡು ಗಾಳಿ ತುಂಬ ಚೆನ್ನಾಗಿ ಬೀಸ್ತಾಯಿತ್ತು. ನಮಗೂ ಸೆಕೆ ಆಗ್ತಾಯಿತ್ತು. ಮೋಡದ ವಾತಾವರಣ ಇತ್ತು, ಆದರೆ ನೋಡಿ ಎಷ್ಟು ಕಪ್ಪು ಮೋಡಗಳು ಬಂದಿದೆ. ಆದರೆ ಮಳೆ ಅಂತೂ ಬರಲಿಲ್ಲ, ಥ್ಯಾಂಕ್ ಗಾಡ್. ಸೊ ಹಾಗೆ ಇದು ಬಂದು ಆಂಜನೇಯ ದೇವಸ್ಥಾನ ಆ್ಯಂಡ್ ಇದು ಬಂದು ಮಾಧವ ದೇವಸ್ಥಾನ. ಸೊ ಎಲ್ಲ ಕಡೆಯೂ ಹೋಗಿ ದೇವರ ದರ್ಶನವನ್ನು ಮುಗಿಸ್ಕೊಂಡು ಇದು ಬಂದು ವೆಂಕಟರಮಣ ದೇವಸ್ಥಾನ. ಹಾಗೆ ನಾವು ದೇವಸ್ಥಾನದ ದರ್ಶನವನ್ನು ಮುಗಿಸೋ ಅಷ್ಟೊತ್ತಿಗೆ ಕತ್ಲಾಗೆ ಹೋಯಿತು. ಅಲ್ಲಿ ಕೇಳಿಕೊಂಡು ನಾವು ಹೊಳೆನ ನೋಡೋಕ್ಕೆ ಅಂತ ಹೋದ್ವಿ. ಅಲ್ಲೂ ಅಷ್ಟೇ ಸುಮಾರು ಜನ ಬಂದಿದ್ದಾರೆ. ನಾನು ಅವ್ರನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಇಲ್ಲಿ ಏನಂದರೆ ನಾನು ಫಿಶಿಂಗ್ ಮಾಡ್ತಾರೆ ಅಲ್ಲ, ಅದನ್ನು ಮಾಡ್ತಾಯಿದ್ರು, ಮೀನು ಹಿಡಿತಾಯಿದ್ರು. ನಾನು ಯಾವತ್ತೂ ಅದನ್ನು ಅಷ್ಟು ಹತ್ತಿರದಿಂದ ನೋಡಿರಲಿಲ್ಲ, ಫಿಶಿಂಗ್ ಹೇಗೆ ಮಾಡ್ತಾರೆ ಅಂತ. ಸೊ ಅದನ್ನು ಹತ್ತಿರದಲ್ಲಿ ಹೋಗಿ ಹೇಗೆ ಹಿಡಿತಾರೆ ಅಂತ, ಏನೋ ಒಂದು ಹಿಟ್ಟು ಥರ ಮಾಡ್ಕೊಂಡು ಬಂದಿರ್ತಾರೆ, ಅದನ್ನು ಆ ಗಾಳಕ್ಕೆ ಹಾಕ್ಕೊಂಡು ಮೀನು ಬಂದು ಅದಕ್ಕೆ ಕಚ್ಕೊಂಡ ತಕ್ಷಣ ಎಳೆದು ಮರಳಲ್ಲೇ ಈ ಥರ ಗುಂಡಿ ಮಾಡ್ಕೊಂಡಿರ್ತಾರೆ ನೋಡಿ. ಅದನ್ನು ಸಿಕ್ಕಿದ ತಕ್ಷಣ ಅದನ್ನು ಎಳೆದು ಗಾಳದಿಂದ ಅದನ್ನು ಬಿಡಿಸಿ ಮೀನನ್ನು ಈ ಗುಂಡಿಯಲ್ಲಿ ಹಾಕ್ಕೊಂಡಿರ್ತಾರೆ. ಸೊ ಅದಾದಮೇಲೆ ಸ್ವಲ್ಪ ಟ್ರಾವೆಲ್ ಮಾಡಿ ಹೀಟ್ ಆಗಿರುತ್ತೆ ಅಂತ ಎಳ್ನೀರನ್ನು ಕುಡ್ಕೊಂಡು ನೈಟ್ ಹೋಗಿ ಮಲ್ಕೊಂಡ್ವಿ. ಹಾಗೆ ಇದು ನೆಕ್ಸ್ಟ್ ಡೇ ಕಾರ್ಯಕ್ರಮ ಏನಿದೆ ಅದರ ವ್ಲಾಗು. ಒಂದು ದೇವಸ್ಥಾನದಲ್ಲಿ ಚಿಕ್ಕದಾಗಿ ಒಂದು ಮಾರ್ಕಂಡೇಯ ಹೋಮ ಇತ್ತು. ಸೊ ಇಲ್ಲಿ ಹೋಮವನ್ನು ಮಾಡ್ತಾಯಿದ್ದಾರೆ. ಒಂದು ಗಣಪತಿಯ ದೇವಸ್ಥಾನ ತೀರ್ಥಹಳ್ಳಿಯಲ್ಲೇ. ನಮ್ಮನೆ ಪಾಪುಗಂತೂ ನಡೆಯೋಕ್ಕೆ ಬಂದಮೇಲೆ ನಡೆಯೋದೇ ಒಂದು ಸಂಭ್ರಮ. ಅವಳಿಗೆ ಎತ್ಕೊಂಡ್ರೆ ಬೇಜಾರಾಗತ್ತೆ, ನನ್ನನ್ನು ನಡೆಯೋಕ್ಕೆ ಬಿಡಿ ಎತ್ಕೊಳ್ಬೇಡಿ ಅನ್ನೋ ಥರ. ಒಂಥರ ಖುಷಿ ಅಲ್ವಾ, ನಾನೇ ಓಡಾಡ್ತೀನಿ, ನಾನೇ ಎಲ್ಲದನ್ನೂ ಮಾಡ್ತೀನಿ ಅನ್ನೋ ಥರ. ಇತ್ತೀಚೆಗಂತೂ ಊಟನೂ ಮಾಡಿಸೋ ಹಾಗಿಲ್ಲ, ನಾನೇ ಮಾಡ್ತೀನಿ ಅಂತ. ಸೊ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಫಟಾಫಟ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ನಾವು ವಾಪಸ್ ನಮ್ಮ ಸಾಗರದ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ವಿ. ಅಲ್ಲೊಂದು ವೆಂಕಟರಮಣ ಸ್ವಾಮಿದು ಬೆಟ್ಟ ಇತ್ತು, ಅಲ್ಲಿ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಟೈಮ್ ಆಗಲಿಲ್ಲ, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಸೊ ಸಾಗರ ರೀಚ್ ಆದಮೇಲೆ ನಮಗೆ ರೋಡ್ ಸೈಡಲ್ಲಿ ಒಂದಷ್ಟು ಗಿಡಗಳನ್ನು ಮಾರಾಟಕ್ಕೆ ಅಂತ ಹಾಕ್ಕೊಂಡಿದ್ರು. ಅಲ್ಲಿ ನಾನು ಅಂಜೂರದ ಗಿಡ ಹಾಗೆ ಶಮಿ ಪತ್ರೆ, ಬೇರೆ ಬೇರೆ ಹೂವಿನ ಗಿಡ, ಸೊ ಈ ಥರದನ್ನೆಲ್ಲ ತೊಗೊಂಡು ಬಂದೆ. ನನಗೂ ಸ್ವಲ್ಪ ಗಿಡದ ಬಗ್ಗೆ ಗಾರ್ಡನಿಂಗ್ ಮಾಡಬೇಕು, ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ, ಆದರೆ ಟೈಮ್ ಇಲ್ಲ, ಹಾಗಾಗಿ ಅದನ್ನು ಮಾಡೋಕ್ಕಾಗ್ತಿಲ್ಲ. ನೋಡಿದೆ ಇಷ್ಟ ಆಯಿತು, ಹಾಗಾಗಿ ತಗೊಂಡು ಬಂದಿದ್ದೀನಿ. ಅದನ್ನೆಲ್ಲ ನಮ್ಮ ಕಾರ್ ಡಿಕ್ಕಿಯಲ್ಲಿ ಹಾಕ್ಕೊಂಡು ವಾಪಸ್ ನಮ್ಮ ಮನೆಯ ಕಡೆ
ಹೊರಟಿದ್ದೀವಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಬಾಯ್ ಬಾಯ್.